ನನ್ನ ಆತ್ಮೀಯ ಸ್ನೇಹಿತ, ನನ್ನ ತಮ್ಮನಂಥ ಗೆಳೆಯ ಲಕ್ಷ್ಮೀಪತಿ ಅಂತ, ಅವರು ಮತ್ತು ಅವರ ಸ್ನೇಹಿತರು ಸತೀಶ್ ಅವರು ಎಲ್ಲ ಸೇರಿಕೊಂಡು ಎಲ್ ಎಸ್ ಕೆ ರಿಯಾಲಿಟಿ ಅಂತ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಓಪನ್ ಮಾಡಿದ್ದಾರೆ. ತುಂಬ ಅದ್ಭುತವಾದಂಥ ಪುಣ್ಯದ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಮನಸ್ಸು ಮಾಡಿದರೆ ಬೇರೆ ಏನೋ ಬಿಸ್ನೆಸ್ ಮಾಡ್ಬೋದಾಗಿತ್ತು, ಬಟ್ ಎಲ್ರಿಗೂ ಮನೆ ಕಟ್ಕೊಡೋಂಥ ಕೆಲಸ. ಇವತ್ತು ನಿಮಗೆ ಗೊತ್ತು, ಎಷ್ಟೇ ಬಡವರಾದರೂ ಶ್ರೀಮಂತರಾದ್ರೂ ಸಹ ತಲೆ ಮೇಲೆ ಒಂದು ಸೂರು ಇರಬೇಕು ಅಂತಾರೆ, ತಲೆ ಮೇಲೆ ಒಂದು ನೆರಳಿರಬೇಕು ಅಂತಾರೆ. ಸೊ ಹಾಗಾಗಿ ಮನೆ ಕಟ್ಕೊಡೋದೊಂದು ಪುಣ್ಯದಂಥ ಕೆಲಸ, ಅಂಥ ಕೆಲಸ ಅವರು ಮಾಡ್ತಾಯಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ವಿಶ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅವ್ರಿಗೆ. ಇದು ನನಗೆ ತುಂಬ ಅದೃಷ್ಟವಾದಂಥ ಆಫೀಸ್ ಅಂತ ಹೇಳಕ್ಕೆ ಬರ್ತೀನಿ. ಯಾಕಂದರೆ ಯಾವಾಗಲೂ ಇದು 3ನೇ ಆಫೀಸನ್ನು ನಾನು ಅಣ್ಣಾಜಿ ಕೈಯಲ್ಲಿ ನಾನು ಇನಾಗ್ರೇಷನ್ ಮಾಡ್ತಾ ಇರೋಂಥದ್ದು. ಯಾಕಂದರೆ ಇದು ಅಕ್ಷಯ ಪಾತ್ರ ಇದ್ದಂಗೆ. ಆ ಅಕ್ಷಯ ಪಾತ್ರೆಯಲ್ಲಿ ನಮ್ಗೆ ಏನೇ ಕೊಟ್ಟರು ನಾವು ಹೆಚ್ಚೆಚ್ಚು ಬೆಳೀತಾ ಇದ್ದೀವಿ. ನಮ್ಮನ್ನು ಏನು ಇಲ್ದಿದ್ದಾಗ ನನಗೆ ಎಲ್ಲ ರೀತಿಯಲ್ಲಿ ಅನುಕೂಲತೆ ಮತ್ತು ಯಾವುದೇ ಒಂದು ಸಹಕಾರನೂ ಮತ್ತು ದೊಡ್ಡವ್ರನ್ನ ಪರಿಚಯ ಮಾಡಿಕೊಡೋದ್ರಲ್ಲಿ ಮತ್ತು ಮುನ್ನಡೆಸೋದ್ರಲ್ಲಿ ಅವಾಗಿಂದಿದೆ. ಇನ್ನೊಂದು ವರ್ಷ ಹೋದರೆ 20 ವರ್ಷ ನನಗೂ ಪ್ರೇಮಣ್ಣಜಿಗೂ ಬಾಂಧವ್ಯ. ಆ ನಿಟ್ಟಿನಲ್ಲಿ ಇವತ್ತು ಈ ಆಫೀಸ್ನ ಇನಾಗ್ರೇಷನ್ ಮಾಡಿದ್ದೀವಿ. ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಥರ ಬಿಸ್ನೆಸ್ಗಳನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಲವು ಸೆಲೆಬ್ರಿಟಿಗಳು ಕೂಡ ಬೇರೆ ಬೇರೆ ಕಡೆ ರಿಯಲ್ ಎಸ್ಟೇಟ್ ಕಡೆ ಹೋಗಿದ್ದಾರೆ ಈಗ. ಸೊ ಅದ್ರ ಮುಖ್ಯವಾಗಿ ಶ್ಯಾಮ್ಕೋಳಿ ಇವರು ಬಂದಿದ್ದಾರೆ ಈಗ. ಸೊ ಅದ್ರ ಮುಖ್ಯವಾಗಿ ಬಡವರಿಗೆ ಯಾವ ರೀತಿಯ ಆದಂಥ ಕಾರ್ಯಕ್ರಮ ನೆಕ್ಸ್ಟ್ ಸೈಟ್ ಕೊಡುವಂಥದ್ದಾಗಲಿ, ಸೂರು ಕೂಡ ಕಟ್ಟುವಂಥದ್ದಾಗಲಿ, ಹೌದು, ಬಡವರಿಗೆ ಮಾಡಬೇಕು ಅಂತಲೇ ಹೊಟ್ಟಿದ್ದೀವಿ. ಬಟ್ ಇವಾಗ ಮಾಡ್ತಾ ಇರೋದೊಂದು ಪ್ರಾಜೆಕ್ಟ್ ಬಂದು ಲಕ್ಸುರಿ. ಬೇರೆ ಸೆಲೆಬ್ರಿಟೀಸ್ ಎಲ್ಲ ಯಾವುದಕ್ಕೆ ಹೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಕೂತಿರೋದು ನನಗೆ ಅಣ್ಣ. ನಾವು ನನ್ನ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದಲ್ಲಿ ಇರ್ಬೋದು, ಬಟ್ ನನಗೆ ಅಣ್ಣ ಇದ್ದಾರೆ. ಏನು ದಾರಿ ತೋರಿಸ್ತಿರ್ತಾರೆ ಆ ಮುಖಾಂತರ ನಾವು ನಡ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಪ್ರೇಮ್ ಇರ್ತಾರೆ ಅಂತ ನಿಮ್ಮ ಪ್ರಾಜೆಕ್ಟ್? ಹೌದು, ನನ್ನ ಬ್ಯಾಕ್ ಬೋನು ಅದೇ. ಕನಕಪುರ ರೋಡಲ್ಲಿ ಆರ್ಟ್ ಆಫ್ ಲಿವಿಂಗ್ ಇದೆಯಲ್ಲ, ಆ ನಿಟ್ಟಿನಲ್ಲಿ ಆ ರೋಡಲ್ಲಿ ಶುರುವಾಗ್ತಿದೆ ಸರ್. ಅದಕ್ಕೆ ಮುಂದಕ್ಕೆ ಮಾಡಬೇಕು ಅಂತಿದ್ದೆ. ಕಡಿಮೆ ವಿಲ್ವಾ ಅಂತಂದರೆ ಏನಕ್ಕೆ 30-40ಯಲ್ಲಿ ಒಂದೊಂದು ವಿಲ್ಲಗಳನ್ನು ಮಾಡಬೇಕು ಅಂತ ನಾವು ಪ್ಲಾನ್ ಹಾಕೊಂಡಿದ್ದೀವಿ. ಈಗಾಗಲೇ ಅದು 4 ಪ್ರಾಜೆಕ್ಟ್ಗಳನ್ನು ಈಗಾಗಲೇ ಎತ್ಕೊಂಡಿದ್ದೀವಿ. ಮುಂದಿನ ತಿಂಗಳು ಅದು ಗುದ್ಲಿ ಪೂಜೆ ಕೂಡ ಆಗ್ತದೆ. ಅದು ಈ ಮಿಡಲ್ ಕ್ಲಾಸಿಗೆ ಅನುಕೂಲವಾಗಂಥ ಥರ ಇರುವಂಥದ್ದು. ಈಗ 3 ಕೋಟಿ, ಈಗ 3.5 ಕೋಟಿಗೆಲ್ಲ ಈಗ ತೊಗೊಬೇಕು ಅಂತಂದರೆ ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ. ಬಜೆಟ್ ಕಮ್ಮಿ, ಎಷ್ಟು ತೀರಾ ಸೈಟ್ ಕಮ್ಮಿ ಆಗುತ್ತೋ, ಎಷ್ಟು ತೀರದಲ್ಲಿ ಡೂಪ್ಲೆಕ್ಸ್ ಮನೆಯಲ್ಲಿ ಅವರು ಲಕ್ಸುರಿ ಲೈಫು ಲೀಡ್ ಮಾಡೋದಕ್ಕೆ ಏನು ಅನುಕೂಲತೆ ಆಗುತ್ತೋ ಆ ಥರ ಮಾಡಬೇಕು ಅಂತ ಹೇಳಿ ನಾವು ಹೊಟ್ಟಿದ್ದೀವಿ ಅಷ್ಟೇ. ಈ ಬಾರಿ ಎಲ್ಲ ಕೂಡ ರಸ್ತೆ ಇದರಲ್ಲಿ ಎಲ್ಲ ಕೂಡ ಹತ್ತಿರ ಇರೋದ್ರಿಂದ ಮಾಡ್ತಾ ಇದ್ದಾರೆ ಪ್ರಾಜೆಕ್ಟ್ಗಳನ್ನ. ಹೌದು, ಹಲವು ಕಂಪನಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಗಳನ್ನ ಈ ರೀತಿಯಾಗಿ. ನಿಮ್ಮ ಆ ರೀತಿ ಅಂತ ವ್ಯವಸ್ಥೆಗಳು ಅನ್ನೋ ಯೋಜನೆಗಳು ಹಾಕೊಂಡಿದ್ದಾರೆ? ಹೌದು, ಮುಂದಿನ ದಿನಗಳಲ್ಲಿ ಆ ಥರ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ನಾವು. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದು ರೀತಿಯಲ್ಲಿ ಎಲ್ರಿಗೂ ಮನೆ ಸಿಕ್ಕಲಿ, ಎಲ್ಲರೂ ಸ್ವಂತ ಮನೆಯಲ್ಲಿ ಬದುಕಲಿ, ಎಲ್ಲರೂ ಲಕ್ಸುರಿ ಲೈಫ್ನ ಲೀಡ್ ಮಾಡಲಿ ಅನ್ನೋದೇ ನಮ್ಮ ಇಚ್ಛೆ ಅಷ್ಟೇ.